ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಮಿಥುನ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ. ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧನು ದಶಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಕರ್ಮಸ್ಥಾನ ಅದು ನಿಮಗೆ. ಆದರೂ ಕೂಡ ಬುಧ ತನ್ನ ನೀಚ ಸ್ಥಾನದಲ್ಲಿರೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ತೊಂದರೆ ಬರ್ಬೋದು ಅಂತಲೇ ಹೇಳ್ಬೋದು. ಆಲ್ರೆಡಿ ಮಿಥುನ ರಾಶಿಯವರಿಗೆ ಸ್ಕಿನ್ ಅಲರ್ಜಿ ಇದೆ. ಅದು ಬುಧನ ಜೊತೆ ರಾಹು ಇರೋದ್ರಿಂದ ಕೊಂಚ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಬುಧ ಚರ್ಮಕ್ಕೆ ಕಾರಕ ಆದರೆ ರಾಹು ಇನ್ಫೆಕ್ಷನ್ಗೆ ಕಾರಕ. ಹಾಗಾಗಿ ಚರ್ಮದ ಸಮಸ್ಯೆಗಳು ಬರ್ಬೋದು ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ತೀನಿ. ಇನ್ನು 14ನೇ ತಾರೀಕಿನವರೆಗೂ ನಿಮಗೂ ಕುಂಭರಾಶಿಯಲ್ಲಿದ್ದು 14ನೇ ತಾರೀಕಿನ ಮೇಲೆ ಮೀನರಾಶಿಗೆ ಬರ್ತಾರೆ. ಇಲ್ಲಿ ರವಿ ಮತ್ತು ಬುಧ ರಾಹು 3 ಗ್ರಹಗಳು ಒಟ್ಟಿಗೆ ಸೇರಿದ ಮೇಲೆ 14ನೇ ತಾರೀಕಿನ ನಂತರ ಏನಾಗುತ್ತಂತಂದರೆ, ಈ ತುಂಬ ಪರಿಚಿತರು ಅಥವಾ ತುಂಬ ಬೇಕಾದವರು, ಮಿತ್ರರು ಅಥವಾ ಸಹೋದರರು ಅಥವಾ ಅಕ್ಕಪಕ್ಕದವರು, ಇವ್ರುಗಳ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಬೇಸರ ಆಗ್ತದೆ. ನಿಮ್ಮನ್ನು ನೆಗೆಟಿವ್ ಆಗಿ ಅವರು ಬಿಂಬಿಸುವಂಥ ಕೆಲಸ ಮಾಡ್ತಾರೆ. ಇವುಗಳಲ್ಲಿ ಯಾರಾದರೂ ಆಗಿರ್ಬೋದು, ಇಂಥವ್ರೆ ಅಂತ ಅಲ್ಲ. ಸಹೋದರರಾಗಿರ್ಬೋದು, ಸಹೋದರಿಯಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಸ್ನೇಹಿತರು, ಯಾರಾದ್ರೂ ಕೂಡ. ಸೊ ಅವರು ಒಳ್ಳೆಯವ್ರ ಥರ ಇದ್ಕೊಂಡು ಮೋಸ ಮಾಡುವಂಥವ್ರು ಯಾರಿರ್ತಾರಲ್ಲ, ಅಂಥವರು ನಿಮ್ಮ ಬಗ್ಗೆ ಇಲ್ಲದೇ ಇರುವ ವಿಚಾರದ ಬಗ್ಗೆ ಅಪಪ್ರಚಾರ ಮಾಡುವ ವಿಚಾರಗಳು ನಿಮ್ಮ ಕಿವಿಗೆ ಬರುತ್ತೆ. ಅದರಿಂದ ಸ್ವಲ್ಪ ಬೇಸರಗಳಾಗುತ್ತೆ. ಆದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬುಧ ವಾಪಸ್ ಮೇಷರಾಶಿಗೆ ಬಂದ ಮೇಲೆ ಕಂಪ್ಲೀಟಾಗಿ ಅವ್ರು ಹೇಳಿರೋದೆಲ್ಲ ಸುಳ್ಳು ಅನ್ನೋದು ತಾನಾಗಿಯೇ ಗೊತ್ತಾಗುತ್ತೆ. ನೀವೇನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನು ನಿಮ್ಮ ರಾಶಿಯಾಧಿಪತಿ ದಶಮದಲ್ಲಿ ನೀಚನಾಗಿರ್ತಾನೆ. ಹಾಗಾಗಿ ಸ್ವಂತ ಉದ್ಯೋಗ ಮಾಡೋರಿಗೆ ಮಿಥುನ ರಾಶಿಯವರು, ಅವರಿಗೆ ನಿಮ್ಮ ಉದ್ಯೋಗದಲ್ಲಿ ನೀವು ಅಂದ್ಕೊಂಡಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನೀವೊಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀರ ನೋಡಿ, ಇಷ್ಟು ದಿನದಲ್ಲಿ ಇಷ್ಟ ಮಾಡ್ತೀರಾ, ಇಷ್ಟು ಬಿಸ್ನೆಸ್ ಮಾಡ್ತೀರಾ, ಇಷ್ಟು ಲಾಭ ತೆಗಿಬೇಕು, ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಕೆಲಸಗಳು ಆಗೋದಿಲ್ಲ. ಕಾರಣ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲದೆ ಇರೋದು. ಇಂಥದ್ರೆಲ್ಲ ಕೆಲಸಗಳು ನಿಧಾನವಾಗಿ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿರುತ್ತೆ, ಫಸ್ಟ್ ಅಂತ ಏನಿಲ್ಲ. ಇನ್ನು ಮನೆ, ಭೂಮಿ, ವಾಹನ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳು ಈ ತಿಂಗಳಲ್ಲಿ ಆಗೋದಿಲ್ಲ. ತುಂಬ ಪ್ರಯತ್ನ ಪಟ್ಟರೂ ಕೂಡ ಕೆಲಸಗಳು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ಮುಂದಕ್ಕೆ ಹೋಗೋದಿಲ್ಲ. ಏನು ಮಾಡಿದ್ರೂ ಅಲ್ಲೇ ನಿಂತಂಗಿರುತ್ತೆ. ಬಟ್ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ಟೈಮ್ ಕೊಡಿ, ಅದು ಖಂಡಿತ ಸಕ್ಸಸ್ ಆಗುತ್ತೆ. ಇನ್ನು ಶುಕ್ರ ನಿಮಗೆ ಈ ತಿಂಗಳಲ್ಲಿ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಎಜುಕೇಷನ್ ವಿಚಾರ ಆಗಿರ್ಬೋದು, ಚೆನ್ನಾಗಿ ಓದ್ತಿದ್ದಾರೆ ಅಂತನೋ, ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ವಿಚಾರ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಇವುಗಳಲ್ಲಿ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಮಕ್ಕಳ ವಿಚಾರದಲ್ಲಿ ಖುಷಿ ಸಿಗ್ತದೆ ನಿಮಗೆ. ಏನೋ ಒಂದು ಅಚೀವ್ ಮಾಡ್ತಾರೆ ಅವರು ಅಂತಲೇ ಹೇಳ್ಬೋದು. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಚೆನ್ನಾಗಿದೆ. ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಭಾಗ್ಯಾಧಿಪತಿಯಾದಂತಹ ಶನಿಯ ಜೊತೆ ಇರೋದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ. ಪರೀಕ್ಷೆಗಳನ್ನು ಬರಿತಾ ಇರೋವಂಥವರಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಈ ಮಾಸ, ಮಾರ್ಚ್ ಮಾಸ. ಇನ್ನು ಮಂಗಳ ಈ ತಿಂಗಳಲ್ಲಿ 15ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿರ್ತಾನೆ. ಮಂಗಳ ಮಕರ ರಾಶಿಯಲ್ಲಿರುವ ತನಕ ಯಾರೆಲ್ಲ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರೋ ಮಿಥುನ ರಾಶಿಯವರು, ಅವರಿಗೆಲ್ಲ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ, ಒತ್ತಡ ಜಾಸ್ತಿ. ಯಾಕಂದರೆ ಮಂಗಳ 6ನೇ ಮನೆ ಅಧಿಪತಿ, ಸೇವಾ ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾಗ, ಉಚ್ಚ ಕ್ಷೇತ್ರದಲ್ಲಿದ್ದಾಗ, ಅಷ್ಟಮ ಅಂದ್ರೇ ಕಷ್ಟ ಅಂತಲೇ ಹೇಳ್ಬೋದು. ಸೊ ಇದರಿಂದೇನೋ ಕೆಲಸ ಕಷ್ಟ ಆಗುತ್ತೆ, ಕೆಲಸ ಹೆವಿ ಆಗುತ್ತೆ, ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಇನ್ ಟೈಮಲ್ಲಿ, ಜವಾಬ್ದಾರಿ ಜಾಸ್ತಿ ಇದೆ, ಈ ಥರದ್ದೆಲ್ಲ ಫೇಸ್ ಮಾಡ್ಬೋದು ನೀವು. 16ಕ್ಕೆ ಮಂಗಳ ಕುಂಭರಾಶಿಗೆ ಹೋಗ್ತಾನೆ. ಮಂಗಳ ಕುಂಭರಾಶಿಗೆ ಬಂದ ಮೇಲೆ ಆ ಥರ ವರ್ಕ್ ಪ್ರೆಷರ್, ಟೆನ್ಷನ್ ಏನು ಇರೋದಿಲ್ಲ, ಕಡಿಮೆ ಆಗ್ತದೆ. ಆದ್ರೂ ಕೂಡ ಮಂಗಳ ಮತ್ತು ಶನಿ ಒಟ್ಟಿಗೆ ಇರೋದ್ರಿಂದ ಕೆಲಸ ಸ್ಲೋ ಆಗುತ್ತೆ, ತಡೆ ಆಗುತ್ತೆ ಅಂತ ನಿಮಗೆ ಅನ್ನಿಸ್ತದೆ. ಫಸ್ಟ್ ಹಾಫಲ್ಲಿ ಇರುವಂಥ ಟೆನ್ಷನ್ಗೆ ಹೋಲಿಸ್ಕೊಂಡ್ರೆ ಸೆಕೆಂಡ್ ಹಾಫಲ್ಲಿ ಅಂದರೆ 16ರ ಮೇಲೆ ನಿಮಗೆ ಅಷ್ಟೇನು ಪ್ರೆಷರ್ ಇರೋದಿಲ್ಲ. ಈ ಪ್ರೆಷರೇ ಇರೋದಿಲ್ಲ ಅಂತಲ್ಲ, ಬಟ್ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಕೊಂಚ ಕಡಿಮೆ ಇರ್ತದೆ ಅಂತಲೇ ಹೇಳ್ಬೋದು. ಬಟ್ ಇದು ಸ್ವಂತ ಉದ್ಯೋಗದವರಿಗೆ ಅನ್ವಯ ಆಗೋದಿಲ್ಲ.
ಸ್ವಂತ ಉದ್ಯೋಗದಲ್ಲಿ ನೀವೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಕೆಲಸ ಸ್ಟಾಪ್ ಆಗುತ್ತೆ ಬಿಟ್ಟರೆ ಬೇರೆಯವರಿಂದ ಏನು ಕೆಲಸ ಸ್ಟಾಪ್ ಆಗಲ್ಲ ಅಂತಲೇ ಹೇಳ್ಬೋದು, ಅಂದರೆ ಸ್ಲೋ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರವಾಗಿ ಏನೂ ತೊಂದರೆ ಇಲ್ಲ, ಮಿಥುನ ರಾಶಿಯವರಿಗೆ ಚೆನ್ನಾಗಿಯೇ ಇದೆ. ಹಣಕಾಸಿನ ವ್ಯವಹಾರಗಳು ನಿಮಗೆ ಸಕ್ಸಸ್ ಆಗ್ತದೆ, ಅದು ಕೂಡ 16ರ ನಂತರದಲ್ಲಿ. ಅಷ್ಟರೊಳಗಡೆ ಯಾವುದು ಸಕ್ಸಸ್ ಅಂತ ಆಗಲ್ಲ. ಬೇರೆಯವರು ದುಡ್ಡು ಕೊಡಬೇಕಾಗಿದ್ದರೆ ಅವ್ರಿಗೆ ಕೊಡೋದಾಗಿರ್ಬೋದು, ಅಥವಾ ಯಾರೋ ನಿಮಗೆ ಸಹಾಯ ಮಾಡೋದಾಗಿರ್ಬೋದು, ಅಥವಾ ನೀವು ದುಡ್ಡು ಕೊಡೋದು ಅವ್ರು ಕೊಡೋದು, ಇದೆಲ್ಲ 15ರ ನಂತರ ವರ್ಕೌಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಲಾಭ ಸ್ಥಾನದಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಸಂಗಾತಿಗೆ ತುಂಬ ಒಳ್ಳೆಯದಿರುತ್ತೆ. ನಿಮ್ಮ ಸಂಗಾತಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಅಥವಾ ಅವರಿಗೆ ಕೆಲಸದಲ್ಲಿ ಒಂದು ಒಳ್ಳೆಯ ಹೊಗಳಿಕೆ ಅಪ್ರಿಸಿಯೇಷನ್ ಸಿಗುವುದು, ಇಂಥದ್ದೆಲ್ಲ ಆಗುತ್ತೆ ಅಂತಲೇ ಹೇಳ್ತೀನಿ. ಕರ್ಮಸ್ಥಾನದಲ್ಲಿ ರವಿ, ರಾಹು ಮತ್ತು ಬುಧ ಇರೋದ್ರಿಂದ ರಾಹು ಚಲಿಸುವಿಕೆಗೆ ಕಾರಕ ಆಗ್ತಾನೆ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂಥದ್ದು ಈ ರೀತಿ. ಹಾಗಾಗಿ ಕೆಲಸದ ನಿಮಿತ್ತನೋ ಅಥವಾ ಯಾವುದೋ ಒಂದು ವಿಚಾರವಾಗಿ ಪ್ರಯಾಣ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ. ಅತಿಯಾದ ಪ್ರಯಾಣದಿಂದ ಕೂಡ ನಿಮಗೆ ತುಂಬ ಸುಸ್ತಾಗುವುದು, ನರಗಳ ದೌರ್ಬಲ್ಯ, ವೀಕ್ನೆಸ್ ಆಗುವಂಥದ್ದು, ಇದರಿಂದಾಗಿ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ತೀನಿ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ಶಾಂತಿ ಇರೋದಿಲ್ಲ. ಯಾವಾಗ ಕನ್ಯಾ ರಾಶಿಗೆ ಕೇತು ಬಂದ ಆವಾಗಿಂದ ಮಿಥುನ ರಾಶಿಯವರಿಗೆ ಎಲ್ಲ ವರ್ಕು ಒಳ್ಳೆದಿದ್ರೂ ಕೂಡ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಜೀವನದ ಜಿಗುಪ್ಸೆ, ವೈರಾಗ್ಯ ಅಂಥದ್ದೆಲ್ಲ ಫೀಲಿಂಗನ್ನು ಅನುಭವಿಸಿದ್ದೀರ. ಯಾಕಂದರೆ 4ನೇ ಮನೆ ಮನಃಶಾಂತಿ ಮನೆ. ಈ ಮನಃಶಾಂತಿ ಮನೆಯಲ್ಲಿ ರಾಹು, ಕೇತು ಅಥವಾ ಶನಿ ಬರಬಾರ್ದು. ಕೇತು ಬಂದುಬಿಟ್ರೆ ಜೀವನವನ್ನೇ ನಿಮಗೆ ವೈರಾಗ್ಯಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಥರ ಸ್ವಲ್ಪ ಅನ್ನಿಸ್ತಾ ಇರುತ್ತೆ ನಿಮಗೆ. ಹಾಗಾಗಿ ಗಣಪತಿ ಅಷ್ಟೋತ್ತರವನ್ನು ಪ್ರತಿದಿನ ಹೇಳ್ಕೊಳ್ಳಿ. ಶುಕ್ರ ಮಾತ್ರ ನಿಮಗೆ ಸಂಪೂರ್ಣ ಶುಭ ಫಲ ಕೊಡ್ತಾನೆ. ಶುಕ್ರ ಮತ್ತು ಶನಿ ಅಂತ ಹೇಳ್ಬೋದು. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದಕ್ಕಾಗಿ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತ ಏನು ವರ್ಕ್ ಮಾಡ್ತಾ ಇದ್ದೀರೋ ಇನ್ನೂ ಸ್ವಲ್ಪ ವರ್ಕ್ ಜಾಸ್ತಿ ಮಾಡಿ. ಸೊ ಹಾಗೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ಕೋರ್ಟ್, ಮನೆ, ಕಚೇರಿ ಕೆಲಸ ಇರ್ಬೋದು ಇತ್ಯಾದಿ. ಯಾಕಂದರೆ 16ನೇ ತಾರೀಕಿಗೆ ಕುಜ ಕೂಡ ಕುಂಭರಾಶಿಗೆ ಬಂದಿರ್ತಾನೆ. ಅವನು ಭೂಮಿಗೆ ಕಾರಕ, ಲಾಭಾಧಿಪತಿಯಾಗಿ ಕುಜ ಶನಿ ಜೊತೆ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಫಲ ನಿಮ್ಮದಾಗುತ್ತೆ. ಆದರೆ ಸ್ವಯಾರ್ಜಿತವಾಗಿ ಏನಾದರೂ ಮಾಡೋದಿದ್ರೆ, ಸೈಟು ಮನೆ ತೊಗೊಳ್ಬೇಕು ಅನ್ನೋದಿದ್ದರೆ ಈ ತಿಂಗಳು ಬೇಡ ಅಂತ ಹೇಳ್ತೀನಿ. ಬುದ್ಧ ನೀಚ ಸ್ಥಾನದಲ್ಲಿದ್ದಾನೆ. ಅಟ್ಲೀಸ್ಟ್ ಅವನು ಮೇಷರಾಶಿಗೆ ಬಂದರೆ, ಲಾಭ ಸ್ಥಾನಕ್ಕೆ ಬಂದರೆ ಆಮೇಲೆ ನಿಮ್ಮದು ಸ್ವಯಾರ್ಜಿತ ಆಸ್ತಿಗಳ ಖರೀದಿಯನ್ನು ಮಾಡ್ಬೋದು. ಇನ್ನು ಬೇರೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ. ಒಂದು 1/4 ಗಂಟೆ ಡೈಲಿ ಧ್ಯಾನ ಮಾಡಿ, ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರ್ತದೆ ಅಂತಲೇ ಹೇಳ್ಬೋದು. ಆರೋಗ್ಯದ ಕಡೆ ಕೊಂಚ ಗಮನವನ್ನು ಹರಿಸಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಏನಪ್ಪ ಅಂತಂದರೆ, ತಪ್ಪದೆ ಪ್ರತಿ ಬುಧವಾರ ಹೆಸರು ಕಾಳನ್ನು ದಾನ ಮಾಡಿ. ಆದಷ್ಟು ಮಾತಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಿ. 3ನೇ ಮನೆಗೆ ಶನಿ ಮತ್ತು ಕುಜ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಕೆಮ್ಮು, ಕಫ ಇಂಥದ್ದೆಲ್ಲ ಇರುತ್ತೆ, ಸಣ್ಣ ಪುಟ್ಟದ್ದು. ಅಂಥದ್ದೇನು ಮೇಜರ್ ಏನಿರಲ್ಲ. ಸೊ ರಿಕವರಿ ಆಗ್ತದೆ ಅಂತಲೇ ಹೇಳ್ಬೋದು. ಅನಗತ್ಯ ಪ್ರಯಾಣ ಬೇಡ, ಆದಷ್ಟು ಪ್ರಯಾಣವನ್ನು ಕೊಂಚ ಕಡಿಮೆ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಪ್ರಯಾಣ ಮಾಡೋದ್ರಿಂದ ದೇಹಕ್ಕೆ ನಿಶಕ್ತಿ ಉಂಟಾಗ್ಬೋದು, ಆಯಾಸ ಉಂಟಾಗ್ಬೋದು. ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಿ. ಸಾಂಸಾರಿಕ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಕುಟುಂಬ ಚೆನ್ನಾಗಿದೆ. ಹೊರಗಿನವರು, ಸ್ನೇಹಿತರು, ಬಂಧುಗಳು ಇವರಿಂದ ಸ್ವಲ್ಪ ಅಪಾಯ ಇದೆ ಅಥವಾ ಮನಸ್ಸಿಗೆ ಬೇಸರ ಆಗೋದು ಇಂಥದ್ದೆಲ್ಲ ಆಗ್ತದೆ. ಕುಟುಂಬದಲ್ಲಿ ಶಾಂತಿ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ. ಶನಿ ಕುಜ ಒಟ್ಟಿಗೆ ಇರೋದ್ರಿಂದ ಕೊಟ್ಟಿರೋ ದುಡ್ಡು ವಾಪಸ್ ಬರೋದು ಕಷ್ಟ ಆಗ್ಬೋದು. ಮತ್ತು ಸದ್ಯಕ್ಕೆ ಈ ತಿಂಗಳಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡೋಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ಇವಿಷ್ಟು ಈ ತಿಂಗಳ ಗೋಚಾರ ಫಲ. ಉಳಿದಂತೆ ಎಲ್ಲ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ನೀವು ಅಂದ್ಕೊಂಡಷ್ಟು ಲಾಭ ಬರದೇ ಹೋದ್ರೂ ಕೂಡ ಸ್ವಂತ ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ತಕ್ಕಮಟ್ಟಿಗಿದೆ ಅಂತಲೇ ಹೇಳ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಅಧಿಪತಿಯಾದ ಗುರು ಲಾಭದಲ್ಲಿರೋದ್ರಿಂದ
ಕೆಲವೊಂದು ಪರಿಹಾರ ಮಾಡಿಕೊಳ್ಳಿ ಆರೋಗ್ಯದ ಸಲುವಾಗಿ, ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಸಲುವಾಗಿ. ಬಾಕಿ ಎಲ್ಲ ಚೆನ್ನಾಗಿದೆ.